ಇನ್ನು ನಮ್ಮ ಗೋಲ್ಡನ್ ಥಾಟ್, ಬೆಸ್ಟ್ ಗೋಲ್ಡನ್ ಥಾಟ್ ಇದು. ಒಂದು ಊರಲ್ಲಿ ಒಬ್ಬನು ರಾಜ ಇದ್ದಂತೆ. ಆ ರಾಜನಿಗೆ ಒಮ್ಮೊಮ್ಮಿಗೆ ಕಣ್ಣು ನೋವಾಗಕತ್ತಂತೆ, ಕಣ್ಣು ಸಿಕ್ಕಾಪಟ್ಟೆ ಉರಿ ಬರಕತ್ತಂತೆ. ಅದಕ್ಕೆ ಒಬ್ಬ ವೈದ್ಯರ ಕಡೆ ಹೋದ್ರಂತೆ. ವೈದ್ಯರ ಕಡೆ ಹೋಗಿ ಕಣ್ಣನ್ನು ತೋರಿಸಿದ್ರಂತೆ. ಸರ್ ಕಣ್ಣು ತೋರಿಸಿದ ಕೂಡೆ ವೈದ್ಯರು ಹೇಳಿದ್ರಂತೆ, ಇಲ್ಲ ನಿನ್ನ ಕಣ್ಣು ಭಾಳ ಪ್ರಾಬ್ಲಮ್ ಆಗಿದೆ, ಇನ್ನು ಯಾವುದೇ ಕಾರಣಕ್ಕೂ ನೀನು ಹೊರಗಡೆ ಹೋಗಿ ಹಳದಿ ಬಣ್ಣವನ್ನು ಮಾತ್ರ ನೋಡಬೇಕು. ಹಳದಿ ಬಣ್ಣ ಬಿಟ್ಟು ಬೇರೆ ಯಾವುದೇ ಬಣ್ಣವನ್ನು ನೋಡಿದರೆ ನಿನ್ನ ಕಣ್ಣು ಎರಡೂ ಸಂಪೂರ್ಣ ಹೋಗೇ ಬಿಡ್ತಾವೆ, ಒಟ್ಟು ನಿನ್ನ ಕಣ್ಣು ಕಾಣೋದಿಲ್ಲ ಅಂತ ಹೇಳ್ರಂತ. ಅದಕ್ಕೆ ಆ ರಾಜ ಬಂದು ಸರ್ ಎಲ್ಲ ಸೈನಿಕರಿಗೆ ಆಜ್ಞೆ ಮಾಡ್ದಂತೆ, ಇಡೀ ಊರನ್ನು ಹಳದಿ ಬಣ್ಣ ಕೊಟ್ಬಿಡ್ರಿ, ಎಲ್ಲರಿಗೂ ಹಳದಿ ಬಣ್ಣ ಬಿಟ್ಟರೆ ಬೇರೆ ಯಾವುದೇ ಬಣ್ಣಗಳು ಅಲ್ಲಿ ಕಾಣಬಾರ್ದು ಹಂಗೆ ಮಾಡ್ರಂತೆ. ಅದನ್ನೆಲ್ಲ ಸೈನಿಕರು ಸೇರ್ಕೊಂಡು ಎಲ್ಲ ಇಡೀ ಊರಿಗೆ ಹಳದಿ ಬಣ್ಣ ಬಡಿತಾ ಇದ್ರಂತೆ. ಅವಾಗ ಒಬ್ಬ ವ್ಯಕ್ತಿ ಬಂದು ಕೇಳಿದ್ನಂತೆ, ಯಾಕೆ ಏನಾಯಿತು, ಯಾಕೆ ಹಳದಿ ಬಣ್ಣ ಹಚ್ತಾ ಇದ್ದೀರಿ? ಅದಕ್ಕೆ ಅವನು ಹೇಳಿದ್ನಂತೆ ಸೈನಿಕರು, ಇಲ್ಲ ಮತ್ತು ರಾಜಾಗೆ ಕಣ್ಣಿಗೆ ಪ್ರಾಬ್ಲಮ್ ಆಗಿದೆ ಮತ್ತು ವೈದ್ಯರು ಹೇಳಿದಾರ ಹಳದಿ ಬಣ್ಣ ಬಿಟ್ಟು ಬೇರೆ ಬಣ್ಣ ನೋಡಿದರೆ ಇನ್ನು ಮೇಲೆ ನಿನ್ನ ಕಣ್ಣು ಪರ್ಮನೆಂಟಾಗೆ ಹೋಗ್ತಾವಂತೇಳಿ, ಅದಕ್ಕೆ ನಾವೆಲ್ಲ ಹಳದಿ ಬಣ್ಣ ಬಳಿತಾ ಇದ್ದೀವಿ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ನಂತೆ, ಏನು ಹುಚ್ಚದಿರಿ ನೀವು, ಇಡೀ ಊರಿಗೆ ಹಳದಿ ಬಣ್ಣ ಬಳಿಯೋ ಬದಲಿ ಒಂದು ಹಳದಿ ಬಟ್ಟೆ ಕಟ್ಬಿಡ್ರಿ ಕಣ್ಣಿಗೆ, ಎಲ್ಲ ಹಳದಿನ ಕಾಣ್ತೈತಲ್ಲ ಮುಗ್ದ ಹೋಗ್ತೈತಂತೇಳಿ. ಅಂದರೆ ಇದರ ಅರ್ಥ ಇಷ್ಟೇ, ನಾವು ಜಗತ್ತನ್ನು ನಮ್ಮ ಸಲುವಾಗಿ ಚೇಂಜ್ ಮಾಡೋಕ್ಕೆ ಹೋಗೋ ಬದಲಿ ಜಗತ್ತಿದ್ದಂಗೆ ನಾವು ಆಗಿಬಿಡೋದು ಭಾಳ ಬೆಸ್ಟ್. ಜಗತ್ತು ಚೇಂಜ್ ಮಾಡ್ತೇನೆ ಅನ್ನೋಕ್ಕಿಂತ ಮೊದಲು ನಾವೇ ಚೇಂಜ್ ಆಗಿಬಿಟ್ರೆ ಜಗತ್ತು ಭಾಳ ಸುಂದರವಾಗಿ ಕಾಣ್ತದೆ. ಓಕೆ, ಸೊ ಇದು ಈ ಒಂದು ಸ್ಟೋರಿ ಅರ್ಥ ನಿಮ್ಗೆ ಅರ್ಥ ಆಗಿ